ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಧಾರವಾಡದಲ್ಲಿ ನೇಹಾ ಹಿರೇಮಠ ಬರ್ಬರವಾಗಿ ಹತ್ಯೆ ಖಂಡಿಸಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮನೋಹರ ಸ್ವಾಮಿ, ಖಾಸಿಂ ಸಾಬ್ ಗದ್ವಾಲ್, ಸಂಪಂಗಿ, ರಫಿ ಜುಬೇರ್, ಸನ್ ಪಾಷಾ, ವಿಶ್ವನಾಥ್, ಮಾಲಿ ಪಾಟೀಲ್, ನಗರಸಭೆ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಕುಟುಂಬಕ್ಕೆ ಅನ್ಯಾಯ ಮಾಡಿದಂತ ಹಂತಕನಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರ ನಿರ್ದೇಶನದ ಮೇರೆಗೆ ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ BVB ಕಾಲೇಜಿನ MCA ವಿದ್ಯಾರ್ಥಿನಿ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವರ ಪುತ್ರಿಯಾದಂಥ ಸಹೋದರಿ ನೇಹಾ ಹಿರೇಮಠ ಅವರ ಹತ್ಯೆಯನ್ನ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಂಚೂಣಿ ಘಟಕಗಳು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು, ನಾಯಕರು ಎಲ್ಲರ ಪರವಾಗಿ, ಗಂಗಾವತಿಯ ಸಮಸ್ತ ಜನತೆಯ ಪರವಾಗಿ ಆ ಘಟನೆಯನ್ನು ನಾವು ಖಂಡಿಸ್ತೇವೆ. ಅದೇ ರೀತಿ ಆ ಸಹೋದರಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಮತ್ತು ಅವರ ಈಗ ನಿರಂಜನ ಹಿರೇಮಠ ಅವರ ಕುಟುಂಬದಲ್ಲಿ ನಾವು ಕೂಡ ದುಃಖದಲ್ಲಿ ಕೂಡ ನಾವು ಕೂಡ ಭಾಗಿಯಾಗ್ತೇವೆ. ಹಂತಕರು ಯಾರೇ ಇರಲಿ, ಯಾವುದೇ ಸಮಾಜಕ್ಕೆ ಸೇರಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಎಲ್ಲರಿಗೂ ಕೂಡ ಅದೇ ರೀತಿಯಾದಂತ ಶಿಕ್ಷೆ ಆಗ್ಬೇಕು. ಮುಂದೆ ಈ ರೀತಿ ಘಟನೆಗಳು ಈ ನಮ್ಮ ರಾಜ್ಯಾದ್ಯಂತ ಎಲ್ಲಿಯೂ ಮರುಕಳಿಸಬಾರದು. ಆ ರೀತಿಯಾಗಿ ಅವರಿಗೆ ಉಗ್ರವಾದಂತ ಶಿಕ್ಷೆಯನ್ನ ನೀಡಬೇಕು. ಮುಂದೆ ಯಾರೇ ಇರಲಿ ಮುಂದೆ ಯೋಚನೆ ಮಾಡಬೇಕು, ಇಂಥ ಘಟನೆಗಳು ಆಗಲಾದಂಗೆ ಅವರು ಕೂಡ ಯೋಚನೆ ಮಾಡಬೇಕು. ಆ ರೀತಿ ಆಗಲಾದಂಗೆ ನಮ್ಮ ರಾಜ್ಯ ಸರ್ಕಾರ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಅದು ಹಂತಕನಿಗೆ ಉಗ್ರವಾದ ಶಿಕ್ಷೆಯನ್ನ ನೀಡಬೇಕು. ನಮ್ಮ ರಾಜ್ಯಾದ್ಯಂತ ನೇಹಾ ಹಿರೇಮಠ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಒಂದು ಹಂತಕನಿಗೆ ಉಗ್ರವಾದಂತ ಶಿಕ್ಷೆ ದೊರೆತರೆ ಮಾತ್ರ ಆ ಸಹೋದರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ. ತಾಯಿಗೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೇಳಿಕೊಂಡು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ನಮ್ಮ ನಾಯಕರ ನಿರ್ದೇಶನದ ಪ್ರಕಾರ ಇವತ್ತು ಗಾಂಧಿ ವೃತ್ತದಲ್ಲಿ ನಾವು ಕೂಡ ಇವತ್ತು ಸಹೋದರಿ ನೇಹಾ ಹಿರೇಮಠಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಶಾಂತಿಯನ್ನ ಸಿಗಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಅವರ ಒಂದು ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ನಮ್ಮ ನಾಯಕರಾದಂತ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಾಂಧಿ ಸರ್ಕಲ್ ನಲ್ಲಿ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಹಿತವಾದಂತ ಕೃತ್ಯ ನಡೆದಿರೋದು ಖಂಡನೀಯವಾದದ್ದು. ಇವತ್ತು ಯಾವುದೇ ಒಂದು ವ್ಯಕ್ತಿ ಆಗಲಿ ಇಂಥ ಕೃತ್ಯ ಮಾಡಿದಂತ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕನ್ನೋದು ಎಲ್ಲರ ಕೂಡ ಆಗ್ರಹ ಕೂಡ ಆಗಿರ್ತದೆ. ಇದ್ರಾಗ ಯಾರು ಕೂಡ ರಾಜಕೀಯ ಮಾಡದೆ ನಾವೆಲ್ಲರೂ ಸೇರಿ ಆ ನೇಹಾಳನ್ನು ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು, ಆ ಕುಟುಂಬಕ್ಕೆ ನಾವೆಲ್ಲ ದುಃಖದಲ್ಲಿ ಭಾಗಿಯಾಗಬೇಕಾಗಿರ್ತಕ್ಕಂಥ ವಿಷಯ ಇದು. ದಯಮಾಡಿ ನಾವೆಲ್ಲರೂ ಕೂಡ ಈ ನೇಹಾಳ ಒಂದು ಕುಟುಂಬಕ್ಕೆ ಸಹಕಾರ ನೀಡಿ ಕಾನೂನು ಪ್ರಕಾರ ಆ ಅಫೀಸಿಗೆ ಶಿಕ್ಷೆ ಆಗ್ಬೇಕನ್ನೋದು ನಮ್ಮೆಲ್ಲರ ಆಗ್ರಹ ಆಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಗಲ್ ಶಿಕ್ಷೆ ಆಗ್ಲಿಲ್ಲ, ಕಠೋರವಾಗಿ ಶಿಕ್ಷೆ ಕೊಡ್ಬೇಕು. ಯಾರಿಗೂ ಕಣ್ಣು ತೋರಿಸಬಾರ್ದು. ಅವನು ಮನುಷ್ಯನಲ್ಲ, ರಾಕ್ಷಸ ಮಗ. ಅವನಿಗೆ ಕಠಿಣ ಶಿಕ್ಷೆ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ನೇಹ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಾವು ಅವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಗಂಗಾವತಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಮೊನ್ನೆ ಕುಮಾರಿ ನೇಹಾ ಅವರ ಅವ್ರಿಗೆ ಅನ್ಯಾಯ ಆಗಿದೆ, ಅವರ ಅನ್ಯಾಯವನ್ನು ಖಂಡಿಸಿ ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಿದ್ದೀವಿ. ಅದೇ ರೀತಿಯಾಗಿ ಇದು ಯಾರು ಈ ರೀತಿ ಮಾಡಿದ್ದಾರೆ ಅವರಿಗೆ ಗಲ್ ಶಿಕ್ಷೆ ಆಗಬೇಕು, ಎನ್ಕೌಂಟರ್ ಮಾಡಬೇಕು. ಯಾವುದೋ ಧರ್ಮದವರಾಗಿರ್ಬೋದು, ಸೌಹಾರ್ದತೆಯಿಂದ ಬದುಕಬೇಕು. ಈ ಸೌಹಾರ್ದತೆಯನ್ನು ಹಾಳು ಮಾಡುವವರನ್ನ ಸರ್ಕಾರ ಬಿಡಬಾರ್ದು, ಇಂಥವ್ರಿಗೆ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಾನು ಮುಸ್ಲಿಂ ಸಮುದಾಯದಿಂದ ಕೂಡ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಇವತ್ತು ಗಂಗಾವತಿಯಲ್ಲೆಲ್ಲ
ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಇವತ್ತು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಕೊಲೆ ಪ್ರಕರಣಕ್ಕೆ ನೇಹಾ ಹಿರೇಮಠ ಅವರಿಗೆ ಫಯಾಜ್ ಎಂಬುವರು ಚಾಕುವಿನಿಂದ ಇರಿದು ಘೋರವಾಗಿ ಹತ್ಯೆ ಮಾಡಿದ್ದಾರೆ. ಅದನ್ನು ಖಂಡಿಸುವ ಮೂಲಕವಾಗಿ ಇವತ್ತು ಆ ಸಹೋದರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಆ ಕುಟುಂಬಕ್ಕೂ ಸಹ ಆ ದೇವರು ದುಃಖಕ್ಕೆ ಆದಂತ ನಷ್ಟವನ್ನು ಭರಿಸಲಿ ಮತ್ತು ಶಕ್ತಿಯನ್ನು ಕೊಳ್ಳಿ ಅಂತ ಹೇಳಿ ನಾವೆಲ್ಲರೂ ಆ ದೇವರಲ್ಲಿ ಬೇಡ್ಕೊಳ್ಳುವ ಮೂಲಕವಾಗಿ ಇವತ್ತು ಆ ಸಹೋದರಿಗೂ ಸಹ ಸ್ವರ್ಗ ಸುಖವನ್ನು ನೋಡಲಿ ಆ ದೇವರು ಅಂತ ಹೇಳಿ ಬಯಸುವ ಮೂಲಕವಾಗಿ ಅದೇ ರೀತಿಯಾಗಿ ಇವತ್ತೆಲ್ಲರೂ ನಾವು ಕಾಂಗ್ರೆಸ್ ಪಕ್ಷ ಅನ್ನೋದಲ್ಲ, ಇವತ್ತು ಸರ್ಕಾರ ಇದೆ. ಇವತ್ತು ಯಾವುದೇ ಹಿಂದೂ ಮುಸ್ಲಿಂ ಯಾರಿಗೆ ಸಹ ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸುವಂತ ವಿಚಾರವಾಗಿ ಇವತ್ತು ಸರ್ಕಾರಕ್ಕೂ ಸಹ ನಾವೆಲ್ಲರೂ ಸಹ ಸೇರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಮತ್ತು ಇವತ್ತು ಗೃಹ ಮಂತ್ರಿಯಾದ ಪರಮೇಶ್ವರ್ ಸರ್ ಆಗಿರ್ಬೋದು, ಇವತ್ತು ನಾವು ಒತ್ತಾಯಿಸ್ತಾ ಇದ್ದೀವಿ ಅವರಿಗೆ ಆ ಕುಟುಂಬಕ್ಕೆ ಆದಂತ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕಾಗಿದೆ. ಅದೇ ರೀತಿಯಾಗಿ ಫಯಾಜ್ ಎಂಬ ಏನು ಹಂತಕ ಇದ್ದಾನೆ ಅವನಿಗೆ ಗಲ್ಲು ಶಿಕ್ಷೆ ಅದು ಹುಬ್ಬಳ್ಳಿಯಲ್ಲಿಯೇ ಆಗ್ಬೇಕು. ಬಹಿರಂಗವಾಗಿ ಇವತ್ತು ಒಂದು ಗ್ರೌಂಡ್ ನಲ್ಲಿ ಮಾತ್ರ ಶಿಕ್ಷೆ ಆಗ್ಬೇಕು. ಎಲ್ಲಿ ಒಂದು ಕಾರ್ಯಗೃಹದಲ್ಲಿ ಶಿಕ್ಷೆ ಕೊಡಬಾರ್ದು ಗಲ್ಲು ಶಿಕ್ಷೆ, ಅದು ಬಹಿರಂಗ ಮೈದಾನದಲ್ಲಿ ಗಲ್ಲು ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಎಲ್ಲಕ್ಕೂ ಮುಟ್ಟಬೇಕಾಗಿದೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಇವತ್ತು ನಮ್ಮ ದೇಶಕ್ಕೆ ಇವತ್ತೇನಾದ್ರೂ ನ್ಯಾಯ ಸಿಗ್ಬೇಕಂದ್ರೆ ಅಂತ ಮಹಿಳೆಗೆ ಒಬ್ಬ ಒಂಟಿಯಾಗಿ ರಾತ್ರಿಯಲ್ಲಿ ಓಡಾಡಿದ ಮಹಿಳೆ ಅವಾಗ ನಮ್ಗೆ ನ್ಯಾಯ ಸಿಗುತ್ತೆ ಅಂತೇಳಿ ಆ ಕಾರಣಕ್ಕಾಗಿ ಇವತ್ತು ಏನಾದ್ರೂ ಇವತ್ತು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಯಾವುದೇ ಇಂತ ಸಾಕಷ್ಟು ಇಂತ ಲವ್ ಜಿಹಾದ್ಗಳಂತ ಪ್ರಕರಣದಲ್ಲಿ ಇವತ್ತು ಹಲವಾರು ಸಮುದಾಯದ ತಾಯಿಂದರಿಗೆ ನೋವಾಗಿದೆ, ತಾಯಿ ತಂದರು ನೋವಾಗಿದೆ ಮತ್ತು ಅಂತ ಸಹೋದರರು ಸಹ ಕಳ್ಕೊಂಡಿದ್ದೀವಿ. ಆ ವಿಚಾರ ಇಟ್ಕೊಂಡು ಇವತ್ತು ಸರ್ಕಾರ ಸೂಕ್ತವಾಗಿ ಒಂದು ಇದಕ್ಕವಾದಂತ ಕಾನೂನನ್ನು ರಚನೆ ಮಾಡಿ ಇಂಥ ಹಂತಕನಿಗೆ ಕಠಿಣ ಶಿಕ್ಷೆ ಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ಳೋ ಮೂಲಕವಾಗಿ ಇವತ್ತು ಮಾತಾಡೋ ಅವಕಾಶ ಇರುತ್ತೆ. ಇಲ್ಲಿ ಎಲ್ಲರಿಗೂ ಒಂದು ತಾಯಿ ಮಗಳನ್ನು ಕಳೆದುಕೊಂಡಿದ್ದಾಳೆ, ಒಬ್ಬ ತಂದೆ ಮಗಳನ್ನು ಕಳೆದುಕೊಂಡಿದ್ದಾರೆ ಮತ್ತು ಒಬ್ಬ ಸಹೋದರಿಯನ್ನು ಕಳೆದುಕೊಂಡಿದ್ದೇವೆ. ನಾವು ಕೂಡ ನಮ್ಮ ಸಹೋದರಿಯನ್ನ ನೇಹಾಳನ್ನು ಕಳೆದುಕೊಂಡಿದ್ದೇವೆ. ಇಂಥ ಅಹಿತಕರ ಘಟನೆಗಳು ಸಮಾಜದಲ್ಲಿ ಆಗ್ಬಾರ್ದು. ಯಾಕಂದ್ರೆ ಇದು ಕರ್ನಾಟಕ ನಾಡು, ನಾವೆಲ್ಲ ಪ್ರೀತಿ ಪ್ರೇಮ ಸೌಹಾರ್ದತೆ ಬಾಳಿದಂತ ನಾಡು. ಇಂಥ ಅಹಿತಕರ ಘಟನೆಯಿಂದ ಕರ್ನಾಟಕ ರಾಜ್ಯದಲ್ಲದೆ ದೇಶಕ್ಕೂ ಮತ್ತು ನಮ್ಮ ನಾಡಿಗೂ ನಮ್ಮ ಕ್ಷೇತ್ರಕ್ಕೂ ನಾವು ಮುಖ ಇಟ್ಕೊಂಡು ಓಡಾಡಕ್ಕಾಗದಂತ ಪರಿಸ್ಥಿತಿಯನ್ನ ಇವತ್ತು ಹಾಫೀಜ್ ಎಂಬ ವ್ಯಕ್ತಿ ಇವತ್ತು ನೇಹಾಳನ್ನ ಬರ್ಬರವಾಗಿ ಕೊಲೆ ಮಾಡಿದ್ದನ್ನ ಖಂಡಿಸಿ ಗಂಗಾವತಿಯಲ್ಲಿ ನಾವು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಾವು ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅಂತ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಂದು ಆಗ್ರಹ ಮಾಡಿಕೊಳ್ಳುತ್ತಿದ್ದೆ. ಮೊನ್ನೆ ಏನು ಹುಬ್ಬಳ್ಳಿಯಲ್ಲಿ ಘಟನೆ ಆಗಿದೆ, ನೇಹಾ ಹಿರೇಮಠ ಅವರಿಗೆ ಏನು ಫಯಾಜ್ ಅಂಬೋನು ಚಾಕುಲಿಂದ ಏನು ಕೊಲೆ ಮಾಡಿದಾನೆ, ಅದು ದೊಡ್ಡ ತಪ್ಪಿದೆ. ಅದರಲ್ಲಿ ಅದು ಕಾನೂನು ರೀತಿಯಲ್ಲಿ ಅಂದ್ರೆ ಶಿಕ್ಷೆ ಬೇಕು. ಆ ಮನಿತನಗೆ ಏನ್ ತ್ರಾಸಾಗಿದೆ ಆ ಪ್ರಕಾರ ನಮ್ಮ ಎಲ್ಲ ಈಗ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರು ಆದೇಶ ಮೇರೆಗೆ ನಾವೆಲ್ಲರೂ ಇಲ್ಲಿ ಬಂದು ಶ್ರದ್ಧಾಂಜಲಿ ಮಾಡೋ ಕಾರಣ ಏನಂದ್ರೆ ಈ ಬರೇ ಹುಬ್ಳಿ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಒಂದು ಮನುಷ್ಯರಿಗೆ ಆದಂಗ ಅಂತ ಕೆಲಸ ಮಾಡಿದಾನೆ. ಹಾಗಾಗಿ ನಾವು ಇಂಥವ್ರಿಗೆ ಯಾವಾಗಲೂ ಶಿಕ್ಷಾ ಕೊಡ್ಬೇಕಂದ್ರೆ ಎಲ್ಲಾರು ನಾವು ಸಾಥಾಗಿ ಇಂಥವ್ರಿಗೆ ನಾವು ಮಾಡಿದ್ರೆ ಮುಂದೆ ಇಂಥವ್ ಯಾವ ಕಾರಣ ಆಗಲ್ಲ ಅಂತೇಳಿ ನಂದು ಎರಡು ಮಾತನ್ನು. ಭಾವೈಕ್ಯವಾದಂತ ನಮ್ಮ ಕರ್ನಾಟಕದಲ್ಲಿ ಇವತ್ತು ಅಶಾಂತಿ ಉಂಟಾಗಿದೆ. ದಯವಿಟ್ಟು ಇಂತ ಒಂದು ಕೃತ್ಯಗಳು ಇನ್ನು ಮುಂದೆ ನಡೀಲಾರದಂತೆ ಸರ್ಕಾರ ಎಚ್ಚೆತ್ತುಕೊಂಡು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಕೂಡ ಇನ್ನು ಮುಂದೆ ಜಾಸ್ತಿ ಆಗ್ಬೇಕು. ಯಾರು ಕ್ರಿಮಿನಲ್ ಆಕ್ಟಿವಿಟಿ ಇರ್ತಾರೆ ಅಥವಾ ಅವರ ಚಲನವಲನ ವಿದ್ಯಾರ್ಥಿಗಳ ಚಲನವಲನ ನೋಡ್ತಾ ಇರಬೇಕು. ಯಾರಾದ್ರೂ ಈ ತರ ಕಂಡು ಬಂದಲ್ಲಿ ಅವರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು. ಕಾನೂನು ಈ ಪೊಲೀಸ್ ಇಲಾಖೆ ಕೂಡ ಇಂತ ಒಂದು ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ನಿಗಾ ವಹಿಸಬೇಕು. ಮುಂದೆ ಈ ಕೃತ್ಯಗಳು ಆಗದಂತೆ ಒಂದು ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಜವಾಬ್ದಾರಿತೆಯಿಂದ ಒಂದು ಸಮನ್ವಯ ಸಮಿತಿ ಮಾಡಿ ಯಾವುದೇ ರೀತಿಯಾಗಿ ಕೃತ್ಯಗಳು ನಡೆದಂತೆ ಮುನ್ನೆಚ್ಚರಿಕೆ ನಡೆಸಬೇಕು ಅಂತೇಳಿ ಮನವಿ ಮಾಡ್ತಾರೆ ಸರ್ಕಾರದಲ್ಲಿ. ಗುರುವಾರ ಆದಂತ ಘಟನೆಯಲ್ಲಿ ಹುಬ್ಬಳ್ಳಿ ಧಾರವಾಡ ನಡೆದ ಘಟನೆಯಲ್ಲಿ ಫಯಾಜ್ ವ್ಯಕ್ತಿಯವನು ಇಡೀ ಕರ್ನಾಟಕ ಇಡೀ ದೇಶಕ್ಕೆ ದೊಡ್ಡ ದ್ರೋಹ ಮಾಡಿ ಆ ನೇಹಾನ್ ಹುಡುಗಿಯನ್ನು ಹತ್ಯೆ ಮಾಡಿದ್ದಾನೆ. ಅವನಿಗೆ ಯಾವುದೇ ಜಾತಿ ಧರ್ಮದವರನ್ನು ಸಪೋರ್ಟ್ ಮಾಡಬಾರ್ದು, ಬೇಲು ಕೊಡಬಾರ್ದು. ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಅಂತ ವ್ಯಕ್ತಿಗೆ ಮರಣ ದಂಡನೆ ಹುಬ್ಬಳ್ಳಿಯಲ್ಲಿ ಆಗ್ಬೇಕು.
ಹುಬ್ಳಿ ಕಿತ್ತೂರು ಚೆಲ್ಲ ಉಂಡ ಕತ್ತರಿಸ್ಬಿಡಕವನ್ನ. ಯಾಕಂದೇಳ ಇವತ್ ಕಾಲೇಜ್ ಹೋಗಕ ಹೆಣ್ಣು ಮಕ್ಕಳು ಅದಿರ್ಕತ್ತಿದ್ದಾರೆ, ಒಲ್ಲೆಪ್ಪ ಅಂತೇಳಿ. ಅದಕ್ಕ ನಾವೆಲ್ಲರದಿ ನೇಹ ಕುಟುಂಬಕ್ಕೆ ನಾವೆಲ್ಲಾ ಧರ್ಮ, ಮುಸಲ್ಮಾನರು, ಹಿಂದೂ ಧರ್ಮ, ಎಲ್ಲಾ ಧರ್ಮದವರ ಬೆಂಬಲವಾಗಿ ಅವ್ರ ಬೆಂಬಲ ನಿಂತೀವಿ. ಇದರಲ್ಲಿ ಯಾವ್ದು ಜಾತಿ ಭೇದ ಯಾವ್ದಿಲ್ಲ. ನಾವೆಲ್ಲ ಧರ್ಮದವರು ಅವ್ರ ಒಗ್ಗಟ್ಟಾಗಿದೆ, ಅವ್ರ ಹಿಂದಾನೆ ಸಪೋರ್ಟ್ ಆಗಿರ್ತೇವೆ ನಾವು ನೇಹ ಬೆಂಬಲಕ್ಕೆ. ಹುಬ್ಬಳ್ಳಿ ನಗರದಲ್ಲಿ ನಡೆದಿರ್ತಕ್ಕಂತ ಅತ್ಯಂತ ಹೇಯ ಕೃತ್ಯ, ಸಹೋದರಿ ನೇಹಾ ಹಿರೇಮಠ ಅವ್ರನ್ನ ಏನು ಕೊಲೆ ಮಾಡಿದ್ದಾರೆ, ಇದನ್ನ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅದನ್ನ ಖಂಡನೆ ಮಾಡ್ತದೆ. ಅವರಿಗೆ ನಿಯಮಬದ್ಧವಾಗಿ ಅತ್ಯಂತ ಘೋರವಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಅವ್ರನ್ನ ಕೇಳ್ಕೊಳ್ತೇನೆ. ಅದೇ ರೀತಿ ಈ ದೇಶದೊಳಗಡೆ ಆಗ್ತಿರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಈ ತರದ ಕೃತ್ಯಗಳು ಖಂಡ ತುಂಡವಾಗಿ ಯಾವುದೇ ಸರ್ಕಾರ ಇರಲಿ ಇದನ್ನ ತಡಿಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ಮತ್ತೊಮ್ಮೆ ಆ ಭಗವಂತ ಆ ಕುಟುಂಬದ ತಂದೆ ತಾಯಿಗಳೇನಿದ್ದಾರೆ ಆ ಕುಟುಂಬಕ್ಕೆ ನೇಹಾ ನಿಧನರಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಭರಿಸುವ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಯತ್ನಿಸ್ತೇನೆ. ನಮಸ್ಕಾರ. ಏನು ನಮ್ಮ ಸಹೋದರಿ ಆಗಿರ್ತಕ್ಕಂತ ನೇಹಾ ಹಿರೇಮಠನ ಕಗ್ಗೊಲೆ ಆಗಿದೆ, ಆ ಕಗ್ಗೊಲೆಯನ್ನ ಖಂಡಿಸಲಿಕ್ಕಾಗಿ ನಮ್ಮ ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿಯವರ ನಿರ್ದೇಶನದ ಮೇರೆಗೆ ಗಂಗಾವತಿಯ ಗಾಂಧಿ ಚೌಕ್ನಲ್ಲಿ ಸೇರಿದ್ದೇವೆ. ಈ ಒಂದು ಕಗ್ಗೊಲೆ ಆಗಿದೆ ಹಾಗೂ ಇಡೀ ಮಾನವೀಯ ಕುಲದ ಕೊಲೆ ಎಂದೇ ಭಾವಿಸಬೇಕಾಗ್ತದೆ. ಈ ಕೊಲೆಯನ್ನ ನಾವು ಯಾವುದೇ ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ನೋಡದೆ ಮಾನವೀಯ ಕೊಲೆಯ ಕಗ್ಗೊಲೆ ಎಂದೇ ಭಾವಿಸಿ, ಯಾವುದೇ ಜಾತಿ ಧರ್ಮದ ಇಲ್ಲದೆ ನಾವೆಲ್ಲರೂ ಸೇರಿ ಈ ಕೊಲೆಯನ್ನ ಖಂಡಿಸ್ತಾ ಇದ್ದೇವೆ. ಹಾಗೂ ನಾವು ಮನವಿ ಮಾಡೋ ಸರ್ಕಾರಕ್ಕೆ ಈ ಮೂಲಕ ಏನ್ ಮನವಿ ಮಾಡ್ಕೊತಾ ಇದೀವಪ್ಪ ಅಂತಂದ್ರೆ, ಈ ಒಂದು ಆರೋಪಿಯನ್ನ ಆದಷ್ಟು ಬೇಗ ಕೇಸನ್ನು ಮುಗಿಸ್ಬೇಕು. ಹಾಗೂ ನಾವು ನಮ್ಮ ಮಾನ್ಯ ವಕೀಲರು ಬಾರ್ ಅಸೋಸಿಯೇಷನ್ ನಿಂದ ಏನ್ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಈ ಆರೋಪಿಯ ಪರವಾಗಿ ಯಾರು ಕೂಡ ಜಾಮೀನು ಅರ್ಜಿಗೆ ಸಲ್ಲಿಸಲೇಬಾರದು. ಯಾಕಂದ್ರೆ ಈ ಕೊಲೆ ಒಂದು ಮಾನವೀಯ ಕೊಲೆ ಆಗಿದೆ. ಈ ಕೊಲೆ ಈ ರೀತಿ ಮುಂದೆ ಸಮಾಜದಲ್ಲಿ ಈ ರೀತಿಯ ಮುಂದೆ ಘಟನೆಗಳು ಆಗ್ಲೇಬಾರ್ದು. ಈ ಒಂದು ಕೊಲೆಯ ನಿರ್ದೇಶನ ಹೆಂಗಾಗ್ಬೇಕಂದ್ರೆ, ಜನರಿಗೆ ಹೆಂಗ್ ಬಿಸಿ ಮುಟ್ಬೇಕಂತಂದ್ರೆ, ನಾವು ಮುಂದೆ ಈ ಆರೋಪಿಗೆ ಆಗಿರ್ತಕ್ಕಂಥ ಶಿಕ್ಷೆ ಹೆಂಗಿರ್ಬೇಕಂತಂದ್ರೆ, ಮುಂದೆ ಯಾರು ಇಂಥ ಘಟನೆಗಳಿಗೆ ಮುಂದಾಗಬಾರ್ದು. ಹಾಗಾಗಿ ಈ ಎಲ್ಲ ಸರ್ಕಾರ ಆದಷ್ಟು ಬೇಗ ಮಾಡ್ಬೇಕು. ನಾವೀಗ ಇರ್ತಕ್ಕಂಥ ಎಲ್ಲರೂ ಸೇರಿ ಮತ್ತೊಮ್ಮೆ ನಾವು ಆ ಒಂದು ಏನು ನೇಹಾ ಹಿರೇಮಠ ತಂದೆ ತಾಯಿಯ ದುಃಖದಲ್ಲಿ ನಾವು ಭಾಗಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ.